ಸಿ ಕೃಪೆ ಇವರಿಂದ ಕೆಎಸ್ ಕುಮಾರಸುಬ್ರಹ್ಮಣ್ಯ ಪ್ರಧಾನಾಚಾರ್ಯರು ಮತ್ತು ರೇಷ್ಮೆ ಉಪನಿರ್ದೇಶಕರು, ರೇಷ್ಮೆ ತರಬೇತಿ ಸಂಸ್ಥೆ, ಚನ್ನಪಟ್ಟಣ. ಮೊಬೈಲ್ ನಂಬರ್ 8496921881. ಮುಂಗಾರು ಮಳೆ ಮತ್ತು ರೇಷ್ಮೆ ಬೆಳೆ ರಕ್ಷಣೆ. ಮುಂಗಾರು ಮಳೆ ಬಂದಾಗ ರೇಷ್ಮೆ ಬೆಳೆಯಲ್ಲಿ ಸಾಮಾನ್ಯ ಸಾಕಾಣಿಕೆ ಕ್ರಮಗಳನ್ನು ಹೊರತುಪಡಿಸಿ ಬೇರೆ ಏನು ಮಾಡಬೇಕು? 2 ಋತುಮಾನಗಳ ಸಂಧಿಕಾಲ, ಬೇಸಿಗೆ ಮತ್ತು ಮಳೆಗಾಲವು ವಿಶಿಷ್ಟವಾದುದು. ಈ ಸಂದರ್ಭದಲ್ಲಿ ವಾತಾವರಣ ಅಂಗಗಳಾದ ಬಿಸಿಲು, ಉಷ್ಣಾಂಶ, ಶೈತ್ಯಾಂಶ, ಗಾಳಿ ಯಾವುದೂ ಸ್ಥಿರವಾಗಿ ಇರುವುದಿಲ್ಲ, ಬದಲಾಗುತ್ತಲೇ ಇರುತ್ತದೆ. ಬದಲಾಗುವ ಹವಾಮಾನ ಪರಿಸ್ಥಿತಿಗೆ ತಕ್ಕಂತೆ ಸಾಕಾಣಿಕೆ ಕ್ರಮದಲ್ಲಿಯೂ ಅಗತ್ಯ ಬದಲಾವಣೆಗಳನ್ನು ಮಾಡಿಕೊಂಡಲ್ಲಿ ಮಾತ್ರ ನಿರೀಕ್ಷಿತ ಇಳುವರಿ ಮತ್ತು ಗುಣಮಟ್ಟದ ಗೂಡಿನ ಫಸಲು ಪಡೆಯಬಹುದು. ಹುಳುಗಳು ಜ್ವರದಲ್ಲಿರುವಾಗ ಆರೈಕಾ ಕ್ರಮಗಳು. ಹುಳುಗಳು ಜ್ವರಕ್ಕೆ ಕೂರುವ ಪ್ರಾರಂಭದಲ್ಲಿ ಹಾಸಿಗೆಯನ್ನು ತೆಳುವಾಗಿಸಿ, ಅಂದರೆ ಸ್ಥಳಾವಕಾಶ ಹೆಚ್ಚಿಸಬೇಕು. ಹಾಸಿಗೆ ಶೈತ್ಯಾಂಶ ಹಾಗೂ ಕೊಠಡಿಯ ಉಷ್ಣಾಂಶ ಪರಿಶೀಲಿಸಿಕೊಳ್ಳಿ. ಹೈಗ್ರೋಮೀಟರನ್ನು ಹಾಸಿಗೆ ಮೇಲಿಟ್ಟು ನೋಡಬೇಕು. ಈ ಉಪಕರಣ ಇಲ್ಲದಿದ್ದಲ್ಲಿ ಕೈಯನ್ನು ಹುಳು ಹಾಸಿಗೆಯೊಳಗೆ ಹಾಕಿ ಹಿಕ್ಕೆಯನ್ನು ಹಿಸುಕಿ ಶೈತ್ಯಾಂಶವನ್ನು ಅಂದಾಜಿಸಬೇಕು. ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ. ಶೈತ್ಯಾಂಶ ಹೆಚ್ಚಾಗಿದ್ದಲ್ಲಿ ಜ್ವರ ಪ್ರಾರಂಭವಾದ ನಂತರ ಕೊಡುವ ಪ್ರತಿ ಸೊಪ್ಪಿಗೆ ಮುಂಚೆ ಸುಣ್ಣ ಧೂಳೀಕರಿಸಿ. ತೆಳುವಾಗಿ ರೆಂಬೆಗಳನ್ನು ಕೊಟ್ಟು ಅರ್ಧ ಗಂಟೆ ಬಿಟ್ಟು ಹುಳುಗಳು ಸೊಪ್ಪಿನ ಮೇಲೆ ಬಂದಿರುವುದನ್ನು ಗಮನಿಸಿ ರೆಂಬೆಗಳನ್ನು ಹುಳು ಸಹಿತ ಖಾಲಿ ಜಾಗಕ್ಕೆ ವರ್ಗಾಯಿಸಬೇಕು. ಈ ಕ್ರಮದಿಂದ ಎಲ್ಲಾ ಹುಳುಗಳು ಒಂದೇ ಪಾತಳಿಯಲ್ಲಿ, ಅಂದರೆ ಒಂದೇ ಲೇಯರ್ನಲ್ಲಿ ಜ್ವರಕ್ಕೆ ಕೂರಿಸಬಹುದು. ಎಲ್ಲಾ ಹುಳುಗಳಿಗೆ ಗಾಳಿ, ಬೆಳಕು ಹಾಗೂ ಹಾಕುವ ಸುಣ್ಣ ದೊರೆತು ಜ್ವರ ಕಳೆಯಲು ಪೂರಕ ವಾತಾವರಣ ನಿರ್ಮಾಣವಾಗುತ್ತದೆ. ಗಮನಿಸಿ, ಜ್ವರ ಪ್ರಾರಂಭವಾದ ಮೇಲೆ ಹಾಕುವ ಸೊಪ್ಪು ಮಳೆ ನೀರಿನಿಂದ ನೆನೆದಿರಬಾರದು. ಜ್ವರಕ್ಕೆ ಕೂರಿಸುವ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಬಿಡಿಸಿದ ಅಥವಾ ಕತ್ತರಿಸಿ ತುಂಡು ಮಾಡಿದ ಸೊಪ್ಪನ್ನು ಹಾಕಬಾರದು. ವೆಂಟಿಲೇಟರ್ಗಳಿಗೆ ಎಕ್ಸಾಸ್ಟ್ ಫ್ಯಾನ್ ಅಳವಡಿಸಿ ಚಾಲನೆ ಮಾಡಿ. ಉಷ್ಣಾಂಶ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆಯಾದಲ್ಲಿ ಹೀಟರ್ ಅಥವಾ ಅಗ್ಗಿಸ್ಟಿಕೆ ಉಪಯೋಗಿಸಬೇಕು. ಜ್ವರದ ಹಂತದಲ್ಲಿ ಸೊಪ್ಪನ್ನು ಹುಳು ಸಾಕುವ ಮನೆಯೊಳಗೆ ಸಂಗ್ರಹಿಸಬಾರದು. ಹುಳುಗಳು ಕೆಳಗೆ ಬೀಳಬಾರದೆಂದು ಸ್ಟ್ಯಾಂಡ್ ಅಂಚಿಗೆ ತಂತಿ ಕಟ್ಟಿ ಪೇಪರ್ ಹಾಕುವ ಅಭ್ಯಾಸವಿದ್ದವರು ಈ ಸಂದರ್ಭದಲ್ಲಿ ಅದನ್ನು ತೆಗೆದು ಬಿಡಿ. ಜ್ವರದಲ್ಲಿ ಗಾಳಿ ಸಂಚಾರಕ್ಕೆ ಅಡೆತಡೆ ಇರಕೂಡದು. ಎಲ್ಲಾ ಹುಳುಗಳು ಜ್ವರಕ್ಕೆ ಕುಳಿತಿರುವುದನ್ನು ಪರಿಶೀಲಿಸಿ ಸುಣ್ಣವನ್ನು ಸೊಳ್ಳೆ ಪರದೆಯಲ್ಲಿ ಗಂಟು ಮಾಡಿ ಧೂಳೀಕರಿಸಿ. ಬೇಸಿಗೆಯಲ್ಲಿ ಉಷ್ಣಾಂಶ ಕಡಿಮೆ ಮಾಡಲು ಕಿಟಕಿ ಬಾಗಿಲುಗಳಿಗೆ ಅಡ್ಡಲಾಗಿ ಹಾಕಿದ ಗರಿ, ಶೆಡ್ನೆಟ್, ಗೋಣಿ ತಾಟು ತೆಗೆಯಿರಿ. ಜ್ವರದಿಂದ ಎದ್ದ ನಂತರ ಹಾಸಿಗೆ ಸೋಂಕು ನಿವಾರಕ ಧೂಳೀಕರಿಸಲು ಮರೆಯದಿರಿ. ಸಿ ಕೃಪೆ ಇವರಿಂದ ಕೆಎಸ್ ಕುಮಾರಸುಬ್ರಹ್ಮಣ್ಯ ಪ್ರಧಾನಾಚಾರ್ಯರು ಮತ್ತು ರೇಷ್ಮೆ ಉಪನಿರ್ದೇಶಕರು, ರೇಷ್ಮೆ ತರಬೇತಿ ಸಂಸ್ಥೆ, ಚನ್ನಪಟ್ಟಣ. ಮೊಬೈಲ್ ನಂಬರ್ 8496921881.